ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತಾ ಸ್ವಿಗ್ಗಿ? ಆಗಸ್ಟ್ 15ರಿಂದ ಎಲ್ಲ ಹೋಟೆಲ್ಗಳಲ್ಲಿ ಸ್ವಿಗ್ಗಿ ಬಂದ್ ಆಗಿಬಿಡುತ್ತಾ ಅಂತ ನಿಮ್ಮದೇ ಮಾರ್ಗಸೂಚಿ ಬಿಡುಗಡೆ ಮಾಡದಿದ್ರೆ ಕ್ರಮ ಒದಗಿಸಿಕೊಳ್ಳಲಾಗುತ್ತೆ. ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತಾ ಸ್ವಿಗ್ಗಿ? ಆಗಸ್ಟ್ 15ರಿಂದ ಎಲ್ಲ ಹೋಟೆಲ್ಗಳಲ್ಲಿ ಸ್ವಿಗ್ಗಿ ಬಂದ್ ಆಗುತ್ತಾ? ನಿಮ್ಮದೇ ಆದಂತ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡದಿದ್ರೆ ಕ್ರಮ ಕೈಗೊಳ್ಳಲಾಗುವುದು. ಸ್ವಿಗ್ಗಿ ಡೆಲಿವರಿಗೆ ಹೋಟೆಲ್ ಮಾಲೀಕರ ಸಂಘ ವಾರ್ನನ್ನ ಮಾಡಿದೆ. ಖಡಕ್ ಎಚ್ಚರಿಕೆ ಕೊಟ್ಟ ಹೋಟೆಲ್ ಮಾಲೀಕರ ಸಂಘ. ಹಲವು ತಿಂಗಳಿಂದ ಸ್ವಿಗ್ಗಿಯಿಂದ ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಸಂಜೆ ಹೋಟೆಲ್ ಮಾಲೀಕರ ಸಂಘದಿಂದ ಸಭೆ. ನಿನ್ನೆ ಸಂಜೆ ಸಭೆ ಮಾಡಿದ್ದ ಹೋಟೆಲ್ ಮಾಲೀಕರ ಸಂಘ. ಸಭೆಯಲ್ಲಿ ಸ್ವಿಗ್ಗಿ ಡೆಲಿವರಿಗೆ ಸಖತ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಖಡಕ್ ವಾರ್ನ್ ಮಾಡಿದ್ದಾರೆ. 15 ದಿನಗಳ ಒಳಗಾಗಿ ಸ್ವಿಗ್ಗಿಯಿಂದ ಮಾರ್ಗಸೂಚಿ ಬರಬೇಕು. ನಿಮ್ಮದೇ ಆದಂಥ ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡಬೇಕು. ಇಲ್ಲ ಅಂತ ಅಂದರೆ ಆಗಸ್ಟ್ 15ರಿಂದ ಎಲ್ಲ ಹೋಟೆಲ್ಗಳಲ್ಲಿ ಸ್ವಿಗ್ಗಿ ಸಂಪೂರ್ಣವಾಗಿ ಬಂದ್ ಆಗಿಬಿಡುತ್ತೆ. ಹೆಚ್ಚುವರಿ ಡಿಸ್ಕೌಂಟ್ ಹಣದಲ್ಲಿಯೂ ಕೂಡ ಕಡಿತ ಮಾಡಬೇಕು. ಒಪ್ಪಿಕೊಳ್ಳುವಂತೆ ಬೇಡಿಕೆ ಇಟ್ಟಿರುವ ಹೋಟೆಲ್ ಮಾಲೀಕರು ಸ್ವಿಗ್ಗಿ ಅಂತ ಅಂದರೆ ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡುವಂಥದ್ದು ಒಂದು ಆ್ಯಪ್. ಅದ್ರ ಜೊತೆಗೆ ಅದರದ್ದೇ ಆದಂಥ ಒಂದು ಕಂಪನಿ ಸ್ವಿಗ್ಗಿ ಅಂತ ಅಂದರೆ. ಸೊ ಇಲ್ಲಿ ಈಗ ಒಂದಿಷ್ಟು ಚಾರ್ಜಸ್, ಡೆಲಿವರಿ ಚಾರ್ಜಸ್ ಆಗಿರ್ಬೋದು, ಅಲ್ಲಿ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಅಂತ ತಗೊಳ್ತಾರೆ. ಈ ರೀತಿಯಾಗಿ ಅನೇಕ ಚಾರ್ಜಸ್ಗಳನ್ನು ಹಾಕ್ತಾರೆ. ಬಟ್ ಈಗ ನಿಮ್ಮದೇ ಆದಂಥ ಒಂದು ಮಾರ್ಗಸೂಚಿಯನ್ನು ಹೊರಡಿಸ್ಕೋಬೇಕು ಅಂತ ಹೋಟೆಲ್ ಮಾಲೀಕರು ಖಡಕ್ ವಾರ್ನಿಂಗನ್ನು ಮಾಡಿದ್ದಾರೆ ಸ್ವಿಗ್ಗಿಗೆ. ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಾ ಇದೆ. ಹಲವು ತಿಂಗಳಿಂದ ಕಸ್ಟಮರ್ಸ್ ಹೆಚ್ಚಾಗಿ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ಈಗ ರಿವ್ಯೂ ಅಂತ ಕೊಡುವಂಥ ಸಂದರ್ಭದಲ್ಲಿ ಏನು ಸಮಸ್ಯೆ ಆಗಿದೆಯಲ್ಲ, ಆ ಸಮಸ್ಯೆ ಕುರಿತಾಗಿ ಕಸ್ಟಮರ್ಸ್ ಕೂಡ ಅಲ್ಲಿ ರಿವ್ಯೂವನ್ನು ಕೊಡುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಇದೆ. ಹಾಗಾಗಿ 15 ದಿನದಲ್ಲಿ ನೀವು ಒಂದು ಡಿಸಿಷನ್ಗೆ ಬರಬೇಕು. ಒಂದು ಸರಿಯಾದ ಮಾರ್ಗಸೂಚಿಯನ್ನು ನೀವು ಫಾಲೋ ಮಾಡಬೇಕು. ಇಲ್ಲದಿದ್ದರೆ ಸಂಪೂರ್ಣವಾಗಿ ಸ್ವಿಗ್ಗಿಯನ್ನು ಬಂದ್ ಮಾಡಲಾಗುತ್ತೆ. ಯಾವುದೇ ಹೋಟೆಲ್ನಲ್ಲಿ ಸ್ವಿಗ್ಗಿ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಹೋಟೆಲ್ ಸಂಘದ ಮಾಲೀಕರು ಖಡಕ್ಕಾಗಿ ವಾರ್ನಿಂಗನ್ನು ಮಾಡಿದ್ದಾರೆ. ಹೆಚ್ಚುವರಿ ಡಿಸ್ಕೌಂಟ್ ಹಣದಲ್ಲಿಯೂ ಕೂಡ ಕಡಿತ ಸಮಸ್ಯೆ ಆಗ್ತಾ ಇದೆ. ಈಗ ಹಲವಾರು ಆ್ಯಪ್ಗಳಿದ್ದಾವೆ ಆನ್ಲೈನ್ ಡೆಲಿವರಿಗೆ. ಸೊ ಹಾಗಾಗಿ ಅದರಲ್ಲಿ ಸ್ವಿಗ್ಗಿ ಕೂಡ ಒಂದು. ಸ್ವಿಗ್ಗಿಯಿಂದ ಆಗ್ತಾ ಇದ್ದಂಥ ಸಮಸ್ಯೆಯ ಬಗ್ಗೆ ಹೋಟೆಲ್ ಮಾಲೀಕರು ಹೇಳಿರುವಂಥದ್ದು. ಹಲವಾರು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ನಿಮ್ಮದೇ ಆದಂಥ ಒಂದಿಷ್ಟು ರೂಲ್ಸ್ಗಳನ್ನ ಮಾಡ್ಕೊಳ್ಳಿ, ಒಂದಿಷ್ಟು ಮಾರ್ಗಸೂಚಿಯನ್ನು ಮಾಡ್ಕೊಳ್ಳಿ. ಇಷ್ಟು ಅಂದರೆ ಕಸ್ಟಮರ್ಸ್ಗೆ ಸಾಕಷ್ಟು ಹಣ ಅಲ್ಲಿ ಕೊಡಲಾಗ್ತಾ ಇದೆ. ಸಾಕಷ್ಟು ಹಣವನ್ನು GST ಅದು ಇದು ಅಂತ ಅಲ್ಲಿ ಹೆಚ್ಚಾಗಿ ವೆಚ್ಚ ಆಗ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕು. ಅದ್ರ ಜೊತೆಗೆ ಹಲವಾರು ಸಮಸ್ಯೆಗಳಿದ್ದಾವೆ, ಅದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಹಲವಾರು ಹೋಟೆಲ್ಗಳಿಗೆ ಸ್ವಿಗ್ಗಿಯಿಂದ ಬಹಳಷ್ಟು ತೊಂದರೆಯಾಗುತ್ತಾ ಇತ್ತು. ಈ ಕಾರಣದಿಂದ ಇಂದು ಸಂಜೆ ಸುಮಾರು 300ರಿಂದ 400 ಹೋಟೆಲ್ ಮಾಲೀಕರು ಸೇರಿ ಒಂದು ಸಭೆಯನ್ನು ಕರೆದಿದ್ದೆವು. ಇಲ್ಲಿ ಇನ್ನು 15 ದಿನಗಳ ಒಳಗಡೆ ನಮ್ಮ ಸಮಸ್ಯೆಗಳಿಗೆ ಸರಿಯಾದ ಮಾರ್ಗಸೂಚಿ ಬರದೇ ಇದ್ರೆ, ಸಮರ್ಪಕವಾದ ಉತ್ತರ ಸ್ವಿಗ್ಗಿಯವರು ಕೊಡದೇ ಇದ್ರೆ, ನಾವು ಆಗಸ್ಟ್ 15 ಸ್ವತಂತ್ರ ದಿವಸದಂದು ಸಂಪೂರ್ಣ ಸ್ವಿಗ್ಗಿಯನ್ನೇ ಎಲ್ಲಾ ಹೋಟೆಲ್ಗಳಲ್ಲಿ ಬಂದ್ ಮಾಡಲಿದ್ದೇವೆ. ನಮಗೆ ಆಗುತ್ತಿರುವ ತೊಂದರೆಗಳಿಗೆ ಸರಿಯಾಗಿ ಸ್ಪಂದಿಸಬೇಕು. ಹಾಗೂ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಹಣದಲ್ಲಿ ಕಡಿತವಾಗುವುದು, ಹೆಚ್ಚುವರಿ ಡಿಸ್ಕೌಂಟ್ ಮಾಡುವುದು, ಅಡ್ವರ್ಟೈಸ್ಮೆಂಟ್ ಚಾರ್ಜಸ್ ಹಾಕುವುದು, ಈ ರೀತಿಯ ತೊಂದರೆ ಮಾಡುವುದರಿಂದ ಗ್ರಾಹಕರಿಗೂ ಇದು ಹೊರೆ ಆಗ್ತಾ ಇದೆ, ಹೋಟೆಲ್ ಮಾಲೀಕರಿಗೂ ಬಹುದೊಡ್ಡ ಹೊರೆ ಆಗ್ತಾ ಇದೆ. ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಸ್ವಿಗ್ಗಿಯವರನ್ನು ಕೇಳ್ಕೊಳ್ತೇವೆ. ಕೆಲವೇ ದಿನದಲ್ಲಿ ಅವರ ಜೊತೆ ಮಾತುಕತೆ ಮಾಡ್ತೇವೆ. ಅದು ಮಾತಿನಲ್ಲಿ ಮಾತ್ರ ಆಗಬಾರ್ದು, ಕಾರ್ಯದಲ್ಲಿ ಬಂದರೆ ನಾವು ಸ್ವಿಗ್ಗಿಯನ್ನು ಕಂಟಿನ್ಯೂ ಮಾಡ್ತೇವೆ. ಇಲ್ಲದಿದ್ದರೆ ಸ್ವಿಗ್ಗಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ. ಅದನ್ನು ಹಲವಾರು